ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಪ್ರೀತಿಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಭಕ್ತಿಯೋಗ ಕಳೆದ ಬಾರಿ ನಾವು ಪ್ರತೀಕಗಳು ಪ್ರತಿಮೆಗಳು ಎಂಬ ವಿಷಯವಾಗಿ ನೋಡಿದೆವು. ಪ್ರತೀಕ ಪ್ರತಿಮೆ ಎಂದು ಹೇಳಿದಾಗ ನಾವು ಆ ಸಂಕೇತಗಳಲ್ಲಿ ಅಥವಾ ದೇವ ವಿಗ್ರಹದಲ್ಲಿ ಬ್ರಹ್ಮವನ್ನು ಕಂಡು ಅವನು ಸರ್ವಶಕ್ತ, ಸರ್ವವ್ಯಾಪಿ, ಅನಂತ, ಸರ್ವಜ್ಞ ಪುರುಷ ಎಂದು ಪೂಜೆ ಮಾಡ್ತೇವೆ. ಈ ಅವಲಂಬನೆ ಸಾಧಕನಿಗೆ ಆರಂಭದ ಹಂತಗಳಲ್ಲಿ ಅವಶ್ಯಕವಾಗಿ ಬೇಕು. ಏಕೆಂದರೆ ಉನ್ನತ ಸೂಕ್ಷ್ಮ ತತ್ವಗಳನ್ನು ಗ್ರಹಿಸುವ ಆ ಸಾಮರ್ಥ್ಯ, ಗ್ರಹಿಸಿದ ಉನ್ನತ ತತ್ವಗಳನ್ನು ಧರಿಸುವ ಆ ಯೋಗ್ಯತೆ ಅವನಲ್ಲಿ ಇನ್ನೂ ಬಂದಿರಲ್ಲ. ಆದ್ದರಿಂದ ನಮಗೆಲ್ಲ ಪ್ರತೀಕ ಪೂಜೆ ಬೇಕು, ಪ್ರತಿಮಾ ಪೂಜೆ ಬೇಕು. ಅವು ನಮ್ಮ ಧರ್ಮವನ್ನು ಶ್ರೀಮಂತಗೊಳಿಸಿವೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಒಂದೇ ವಿಷಯವನ್ನು ನಾವು ಗಮನಿಸಬೇಕಾದದ್ದು ಏನು ಅಂದರೆ, ಅವನ್ನು ನಾವು ಪೂಜಿಸುವಾಗ ಫಲಾಪೇಕ್ಷೆಯಿಂದ ಪೂಜೆ ಮಾಡ್ತೇವಾ? ಸ್ವರ್ಗಾದಿ ಲೋಕಗಳನ್ನು ಪಡೆಯುವ ಇಚ್ಛೆಯಿಂದ ಕೂಡಿ ಪೂಜೆ ಮಾಡ್ತೇವಾ? ಹಾಗಾದರೆ ಅದು ಕೇವಲ ಕರ್ಮ, ರಿಚುವಲ್. ಫಲಾಪೇಕ್ಷೆ ಇಲ್ಲದೆ ಭಕ್ತಿಗಾಗಿ ಭಕ್ತಿ, ಪ್ರೇಮಕ್ಕಾಗಿ ಪ್ರೇಮ ಎಂದು ಪೂಜೆ, ಉಪಾಸನೆ, ಅನುಸಂಧಾನವನ್ನು ಮಾಡುತ್ತೇವಾ? ಹಾಗಾದರೆ ಅದು ಅಬ್ರಹ್ಮಣಿ ಬ್ರಹ್ಮದೃಷ್ಟ ಅನುಸಂಧಾನ. ಇಂದು ನಾವು ನೋಡಲಿರುವ ಅಧ್ಯಾಯ ಇಷ್ಟನಿಷ್ಠೆ. ಭಕ್ತಿ ಸಾಧಕನು ತಿಳಿದುಕೊಳ್ಳಬೇಕಾದಂತಹ ಒಂದು ಮುಖ್ಯವಾದ ಅಂಶ, ಇಷ್ಟದೇವನಲ್ಲಿ ಆಳವಾದ ನಿಷ್ಠೆಯನ್ನು ಹೊಂದಿರುವುದು. ನಮ್ಮ ಧರ್ಮ ಆಕಾಶದಷ್ಟು ವಿಶಾಲವಾದ ತತ್ವವನ್ನು ನಮ್ಮ ಮುಂದೆ ಪ್ರತಿಪಾದಿಸಿದೆ. ಈ ಸನಾತನ ವೇದಾಂತ ಧರ್ಮದ ಒಂದು ಪ್ರಧಾನ ತತ್ವ, ಫಿಲಾಸಫಿ ಏನು ಅಂದರೆ, ಜತೋಮತ್ ತಥೋಪಥ್. ಆಸ್ ಮೆನಿ ಫೇತ್ಸ್ ಸೋ ಮೆನಿ ಪಾಥ್ಸ್. ಎಷ್ಟು ಮತಗಳು, ಎಷ್ಟು ಮಾರ್ಗಗಳು, ಎಷ್ಟು ಸಾಧನಾ ಪಂಥಗಳು, ಅಷ್ಟು ಮಾರ್ಗಗಳು. ಒಬ್ಬ ರಾಮನಿಗೆ 100 ನಾಮಗಳು. ಒಂದೇ ಸತ್ಯವನ್ನು ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ನಿಂತು ಬೇರೆ ಬೇರೆ ದೃಷ್ಟಿಯಿಂದ ಕಂಡು ಬೇರೆ ಬೇರೆ ರೀತಿ ವ್ಯಾಖ್ಯಾನಿಸಿದ್ದೇವೆ. ಆದರೆ ತತ್ವ ಒಂದೇ, ಏಕಂ ಸತ್. ವಿಪ್ರಾಹ ಬಹುಧಾ ವದಂತಿ. ಜ್ಞಾನಿಗಳು ಬಲ್ಲಿದರು ಅದನ್ನು ಬಹುವಿಧವಾಗಿ ವಿವರಿಸುತ್ತಾರೆ. ಆದ್ದರಿಂದ ನಾವು ಯಾವುದೇ ಮತ, ಪಂಥ, ಪಂಗಡದ ಕುರಿತು ದ್ವೇಷ ಭಾವನೆಯನ್ನು ಕಾರಬಾರದು. ನಮ್ಮ ಪರಮ ಪ್ರೀತಿಯ ಭಗವಂತನೇ, ರಾಮನೇ ಇನ್ನೊಂದು ಮುಖವಾಡ ಹಾಕಿಕೊಂಡು ಅಲ್ಲಾ ಆಗಿ ಬಂದಾಗ, ಜರತುಷ್ಟ್ರನಾಗಿ ಬಂದಾಗ, ಬುದ್ಧನಾಗಿ ಬಂದಾಗ, ಅಥವಾ ಕೃಷ್ಣನಾಗಿ ಬಂದಾಗ ನಾವು ಅವನನ್ನು ಗುರುತಿಸದೆ ದ್ವೇಷಿಸುವ ತಪ್ಪನ್ನು ಮಾಡಬಾರದು. ನಾವು
ಯಾವ ಮತ ಪಂಥ ಪಂಗಡವನ್ನು ಮಾರ್ಗವನ್ನು ದ್ವೇಷ ಮಾಡಬಾರ್ದು, ಟೀಕೆ ಮಾಡಬಾರ್ದು, ಅವರ ಕುರಿತು ಅನ್ಯ ಮಾತನಾಡಲಿಕ್ಕೆ ಹೋಗಬಾರ್ದು. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಅವರ ಕುರಿತು ಟೀಕೆಯ ಮಾತುಗಳನ್ನು ನಾವು ಕೇಳಲೂಬಾರದು. ಮತಭೇದದ ವಿಷವನ್ನು ನಾವು ಬಿಟ್ಟು ಬಿಡಬೇಕು. ಹಾಗೆಂದ್ರೇನು? ನಮ್ಮ ದೃಷ್ಟಿಯಲ್ಲಿ ಸಮನ್ವಯ ಭಾವ ಕೂಡಿರಬೇಕು. ಧರ್ಮ ಸಮನ್ವಯ ದೃಷ್ಟಿಕೋನ ಅಥವಾ ಧರ್ಮದ ಕುರಿತಾಗಿ ಅತ್ಯಂತ ವಿಶಾಲವಾದ ಸಹಿಷ್ಣುತಾ ಭಾವನೆ ಒಂದು ಕಡೆಯಿಂದ. ಹಾಗೆಂದು ಧರ್ಮ ವೈಶಾಲ್ಯದ ಹೆಸರಿನಲ್ಲಿ ನಾವು ನಮ್ಮ ಭಗವಂತ ಯಾರನ್ನು ನಾವು ನಮ್ಮ ಇಷ್ಟ ಎಂದು ಕರೆದೆವು ಅವನಲ್ಲಿ ಆಳವಾದ ಪ್ರೇಮವನ್ನು, ಆಳವಾದ ನಿಷ್ಠೆಯನ್ನು ಹೊಂದಿರುವುದನ್ನು ಬಿಡುವಂತೆ ಇಲ್ಲ. ಒಂದು ಕಡೆಯಿಂದ ಸಹಿಷ್ಣುತಾ ದೃಷ್ಟಿ, ಧರ್ಮ ವೈಶಾಲ್ಯ, ಇನ್ನೊಂದು ಕಡೆಯಿಂದ ಇಷ್ಟ ನಿಷ್ಠೆ, ಅಪಾರ ಭಗವತ್ ಪ್ರೇಮ. ಈ ಎರಡೂ ಏಕಕಾಲದಲ್ಲಿ ಸಮಾನವಾಗಿ ಉಳ್ಳ ವ್ಯಕ್ತಿ ಅಪರೂಪ. ಸ್ವಾಮೀಜಿ ಹೇಳುತ್ತಾರೆ, ಅಂಥ ವ್ಯಕ್ತಿಗಳು ವಿರಳ. ಯಾರಲ್ಲಿ ಧರ್ಮ ಸಹಿಷ್ಣುತೆ ಇದೆಯೋ ಅವರಲ್ಲಿ ಇಷ್ಟ ನಿಷ್ಠೆಯ ಅಭಾವ ನೋಡಬಹುದು. ಯಾರು ಅಪಾರ ಇಷ್ಟ ನಿಷ್ಠೆಯಿಂದ ಕೂಡಿದ್ದಾರೋ ಅವನು ಕಡು ಮತಾಂಧನಾಗಿ ಧರ್ಮದಲ್ಲಿ ವಿಶಾಲ ಭಾವನೆಯನ್ನು ಸ್ವೀಕರಿಸಲು ಹಿಂದೆ ಬಿದ್ದಿರುವುದನ್ನು ನಾವು ನೋಡುತ್ತೇವೆ. ಈ ಎರಡೂ ಗುಣಗಳು, ಸಹಿಷ್ಣುತೆ ಇಷ್ಟನಿಷ್ಠೆ, ಸಹಿಷ್ಣುತೆ ಇಷ್ಟನಿಷ್ಠೆ ಎರಡೂ ಏಕಕಾಲಕ್ಕೆ ಹೊಂದಿರುವುದು ಬಹಳ ಅಪರೂಪ. ಆದರೆ ನಮಗೆ ಇಂದಿನ ಯುಗಕ್ಕೆ ಇದೇ ಅತ್ಯವಶ್ಯಕವಾಗಿ ಬೇಕಾಗಿದೆ. ಈ ಒಂದು ತರಬೇತಿಯನ್ನು ಕೊಡಲಿಕ್ಕೆ ಅಸಾಧ್ಯ ಏನಲ್ಲ. ಈ ತರಬೇತಿಯನ್ನು ನಾವು, ಯಾವ ತರಬೇತಿ? ನಮ್ಮ ವ್ಯಕ್ತಿತ್ವದಲ್ಲಿ ಸಹಿಷ್ಣುತೆಯೂ ಇರಬೇಕು, ಭಗವಂತನಲ್ಲಿ ನಮ್ಮ ಇಷ್ಟದಲ್ಲಿ ಆಳವಾದ ನಿಷ್ಠೆ ಪ್ರೇಮವೂ ಇರಬೇಕು. ಎಂದರೆ ವ್ಯಕ್ತಿತ್ವದಲ್ಲಿ ಆಕಾಶದ ವೈಶಾಲ್ಯ, ಸಾಗರದ ಆಳ ಎರಡೂ ಸೇರಿರಬೇಕು. ಈ ತರಬೇತಿಯನ್ನು ಕೊಡುವುದು ಅಸಾಧ್ಯವೇನಲ್ಲ, ಸಾಧ್ಯ ಇದೆ. ಸ್ವಾಮೀಜಿ ಹೇಳುತ್ತಾರೆ, ಯಾವ ರೀತಿ? ಇಷ್ಟ ನಿಷ್ಠೆಯ ಮೂಲಕ. ಇಷ್ಟ ನಿಷ್ಠೆಯ ಮೂಲಕ ಹಾಗೆಂದರೆ ಏನು? ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಬೇರೆ ಬೇರೆ ಧರ್ಮಗಳಲ್ಲಿ ಒಂದೇ ಮಾರ್ಗವನ್ನು ಹೇಳಲಾಗುತ್ತೆ. ಆ ಮಾರ್ಗದ ಮೂಲಕ ನೀವು ಸಾಗಿ ಗುರಿಯನ್ನು ತಲುಪುತ್ತೀರಾ. ಆದರೆ ನಮ್ಮ ಸನಾತನ ವೇದಾಂತ ಧರ್ಮವು ಮಾನವತೆಗೆ ಹೃದಯ ಗರ್ಭಗೃಹದ ಆಳದಲ್ಲಿರುವ ದೈವತ್ವದ ಸಾನ್ನಿಧ್ಯ ಸುಖವನ್ನು ಅನುಭವಿಸಲು ಅನೇಕ ದಾರಿಗಳನ್ನು, ಅನೇಕ ಬಾಗಿಲುಗಳನ್ನು ನಮ್ಮ ಮುಂದೆ ತೆರೆದು ಇಟ್ಟಿದೆ. ಆ ಎಲ್ಲ ಬಾಗಿಲುಗಳೂ ಸತ್ಯ ಎಂದರೆ ಆ ಎಲ್ಲ ಬಾಗಿಲುಗಳು ನಮ್ಮನ್ನು ಸಮಾನವಾಗಿ ಅಂತರಂಗದ ದೈವತ್ವದ ಕಡೆಗೆ ಕರೆದುಕೊಂಡು ಹೋಗುತ್ತವೆ. ಆ ಎಲ್ಲ ಮಾರ್ಗಗಳು ಪರಬ್ರಹ್ಮನ ಒಂದೊಂದು ಕಿರಣ, ಎಲ್ಲವೂ ಶ್ರೇಷ್ಠವಾದವುಗಳು. ಹೀಗೆ ನಮ್ಮ ಸನಾತನ ವೇದಾಂತ ಧರ್ಮ ಆ ಪರಮ ಸತ್ಯಧಾಮಕ್ಕೆ, ಆ ಪರಮ ಆನಂದ ಲೋಕಕ್ಕೆ
ಎಲ್ಲಿ ಜೀವಿ ಮಾಯೆಯ ಬಿಗಿ ಬೇಡಿಗಳಿಂದ ತನ್ನನ್ನು ಬಿಡಿಸಿಕೊಂಡು ಪರಮ ಸ್ವಾತಂತ್ರ್ಯವನ್ನು, ಪರಮಾನಂದದ ಪರಿಪೂರ್ಣಾನಂದವನ್ನು ಅನುಭವಿಸುತ್ತದೆಯೋ ಅದನ್ನು ಪಡೆಯಲಿಕ್ಕೆ ಅನೇಕ ಸಾಧು ಸಂತರ ಮೂಲಕ, ಋಷಿ ಮುನಿಗಳ ಮೂಲಕ, ಮಹಾನುಭಾವ ಧೀಮಂತ ಚಾರಿತ್ರ್ಯಗಳ ಮೂಲಕ, ಮೇಲಾಗಿ ಅವತಾರಗಳ ಮೂಲಕ ತನ್ನ ದಿವ್ಯ ಬಾಹುಗಳನ್ನು ಚಾಚಿ ಸ್ವಾಗತಿಸುತ್ತಿದೆ. ಈ ಮಾತುಗಳ ತಾತ್ಪರ್ಯ ಇಷ್ಟೇ: ದೇವನೊಬ್ಬ, ನಾಮ ಹಲವು. ನಾವು ನಮ್ಮ ಭಗವಂತ ಯಾವ ನಾಮದಿಂದ ನಮ್ಮ ಬಳಿ ಬಂದರು, ಯಾವ ವೇಷದಿಂದ ನಮ್ಮ ಬಳಿ ಬಂದರೂ ಅವನನ್ನು ಪೂಜಿಸಬೇಕು, ಕೈ ಮುಗಿಯಬೇಕು. ಧರ್ಮ ಸಹಿಷ್ಣುತೆ, ಧರ್ಮದ ವೈಶಾಲ್ಯ ಹಾಗೆಂದು ನಮ್ಮ ಹೃದಯಾಂತರಾಳದಲ್ಲಿ ನಮ್ಮ ಒಬ್ಬ ಇಷ್ಟ ದೇವತೆ ಅಂತ ಇರ್ತಾನೆ. ಅವನ ಕುರಿತು ಅಪಾರ ಪ್ರೇಮ, ಅಪಾರ ನಿಷ್ಠೆಯನ್ನು ಹೊಂದಿರಬೇಕು. ಇದು ಈ ಯುಗದ ಅವಶ್ಯಕತೆ. ಭಕ್ತಿ ಸಾಧನೆಯಲ್ಲಿ ಇಷ್ಟ ನಿಷ್ಠೆಗೆ ಇನ್ನಿಲ್ಲದ ಪ್ರಾಮುಖ್ಯತೆ ಇದೆ. ಇಷ್ಟ ನಿಷ್ಠೆಯಿಲ್ಲದೆ ನಾವು ಎಲ್ಲ ಮಾರ್ಗಗಳ ಬಗ್ಗೆ ತಿಳಿದುಕೊಳ್ತೇವೆ, ಎಲ್ಲ ಮಾರ್ಗಗಳ ಬಗ್ಗೆ ಸಾಧನೆ ಮಾಡ್ತೇವೆ, ಪ್ರತಿಯೊಂದು ಪ್ರವಚನಗಳನ್ನು ಕೇಳ್ತೇವೆ, ಒಂದಾದ ಮೇಲೊಂದು ವಿಚಾರಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರೆ ಅದು ನಮಗೆ ವ್ಯಕ್ತಿತ್ವದ ಆಳವನ್ನು ನೀಡುವುದಿಲ್ಲ. ಅದು ನಮಗೆ ಸಾರವತ್ತಾದುದನ್ನು ಪಡೆಯಲಿಕ್ಕೆ ಸಹಾಯ ಮಾಡುವುದಿಲ್ಲ. ಏಕೆಂದರೆ ಬೆಳೆಯುವ ಸಸಿಗೆ ಭದ್ರವಾದ ಬೇಲಿಯನ್ನು ನಾವು ಕಟ್ಟಬೇಕಾಗುತ್ತದೆ. ಯಾವುದದು ಬೇಲಿ? ಇಷ್ಟ ನಿಷ್ಠೆ. ಸ್ವಾಮೀಜಿ ಹೇಳುತ್ತಾರೆ, ಕೆಲವರು ನಾವು ತುಂಬ ವಿಶಾಲ ಭಾವನೆಯವರು ಎಂದು ಹೇಳಿಕೊಳ್ಳುತ್ತಾ ಒಂದಾದ ಮೇಲೊಂದರಂತೆ ಹೊಸ ಹೊಸ ಧರ್ಮ ಚಿಂತನೆಗಳನ್ನು ಆಲೋಚಿಸುತ್ತಾ ತೆಗೆದುಕೊಳ್ಳುತ್ತಾ ಹೋಗುತ್ತಾರೆ. ಅವರು ಒಂದು ಚಿಂತನೆಯಲ್ಲಿ ಇನ್ನೇನು ನೆಲೆ ನಿಲ್ಲಬೇಕು ಇನ್ನೊಂದಕ್ಕೆ ಜಿಗಿಯುತ್ತಾರೆ. ಅದು ಅವರ ಅಗ್ಗದ ಕುತೂಹಲ ಬುದ್ಧಿಯನ್ನು ತಣಿಸುತ್ತದೆಯೇ ಹೊರತು ನಿಜವಾದ ಸಾಧಕ ಪ್ರವೃತ್ತಿಗೆ ಸಹಾಯಕವಾಗಲಾರದು. ಅದು ಅವರ ನರಗಳಿಗೆ ತಾತ್ಕಾಲಿಕ ಸುಖವನ್ನು ಕೊಡುತ್ತದೆ. ಸ್ವಾಮೀಜಿ ಹೇಳುವ ಪ್ರಕಾರ ಅವರೆಲ್ಲರೂ ಬೌದ್ಧಿಕ ಅಫೀಮನ್ನು ಧರ್ಮ ಚಿಂತನೆಗಳ ಮೂಲಕ ಪಡೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಅದು ನಿಜವಾದ ಚಾರಿತ್ರ್ಯ ನಿರ್ಮಾಣಕ್ಕೆ, ಆಧ್ಯಾತ್ಮಿಕ ವಿಕಾಸಕ್ಕೆ ಸಹಾಯ ಮಾಡಲಾರದು. ಇನ್ನೊಂದು ವರ್ಗದ ಜನ ಇದ್ದಾರೆ. ಅವರು ಹೇಗೆ ಇರುತ್ತಾರೆ? ಸ್ವಾಮೀಜಿ ಹೇಳುತ್ತಾರೆ, ಶ್ರೀರಾಮಕೃಷ್ಣರು ಒಂದು ಉದಾಹರಣೆಯನ್ನು ಕೊಡುತ್ತಿದ್ದರು. ಕೆಲವು ಬಗೆಯ ಜನ ಇದ್ದಾರೆ. ಅವರು ಹೇಗೆ ಅಂದರೆ, ಸಾಗರದ ಆಳದಲ್ಲಿರುವ ಮುತ್ತಿನ ಹುಳ, ಪರ್ಲ್ ವಾಯ್ಸ್ಟರ್, ಅದರ ಹಾಗೆ. ಆ ಮುತ್ತಿನ ಹುಳ ಏನು ಮಾಡುತ್ತೆ? ಸಾಗರದ ಮೇಲಕ್ಕೆ ತೇಲಿಕೊಂಡು ಬರುತ್ತೆ. ಸಾಗರದ ಮೇಲೆ ಅದು ಅಲೆಗಳ ಜೊತೆಯಲ್ಲಿ ತೇಲುತ್ತಾ ತನ್ನ ಚಿಪ್ಪನ್ನು ತೆರೆದು ಮಳೆ ಹನಿಯೊಂದಕ್ಕಾಗಿ, ಅದು ಕೂಡ ಸ್ವಾತಿ ನಕ್ಷತ್ರದಲ್ಲಿ ಬೀಳುವ ಮಳೆ ಹನಿಯೊಂದಕ್ಕಾಗಿ ಕಾಯ್ತಾ ಇರುತ್ತೆ. ಸ್ವಾತಿ ನಕ್ಷತ್ರದ ಮಳೆಯ ಒಂದು ಹನಿ ಅದಕ್ಕೆ ಸಾಕು. ಆ ಹನಿಯನ್ನು ಅದು ತನ್ನ ಚಿಪ್ಪಿನಲ್ಲಿ ಧರಿಸಿಕೊಂಡು ಮತ್ತೆ ಸಾಗರದಾಳಕ್ಕೆ ಹೋಗುತ್ತದೆ.
ಈಗ ಅದು ಸಮುದ್ರದ ಆಳದಲ್ಲಿ ಕುಳಿತುಕೊಂಡು ತನ್ನ ಮೇಲ್ಗಡೆ ಎಷ್ಟೊಂದು ನೀರಿನ ರಭಸ ಇದೆ, ಅದ್ಯಾವುದನ್ನು ತಲೆಗೆ ಹಚ್ಚಿಕೊಳ್ಳದೆ ಆ ಒಂದು ಹನಿ ಜಲಬಿಂದುವನ್ನು ಕೋಟ್ ಮಾಡ್ತಾ ಹೋಗುತ್ತೆ. ಅದು ಜಲಹನಿ ಮುತ್ತು ಆಗಿ ಪರಿವರ್ತನೆ ಹೊಂದುತ್ತದೆ. ಇದನ್ನು ನಾವು ಇಷ್ಟನಿಷ್ಠೆ ಎಂದು ಹೇಳುತ್ತೇವೆ. ಎಲ್ಲ ದೇವದೇವಿಯರಿಗೆ ಕೈ ಮುಗಿಯೋಣ. ಆದರೆ ನಮ್ಮ ಪರಮ ಪ್ರೀತಿಯ ಭಗವಂತನ ಜೊತೆ, ನಮ್ಮ ಇಷ್ಟದ ಜೊತೆ ನಮಗೆ ಒಂದು ವಿಶೇಷ ಸಂಬಂಧ, ವಿಶೇಷ ಪ್ರೇಮ. ಹನುಮಂತ ಇದನ್ನು ಯಾವ ರೀತಿ ಹೇಳ್ತಾನೆ? ಶ್ರೀನಾಥೆ ಜಾನಕೀನಾಥೆ ಅಭೇದ ಪರಮಾತ್ಮನಿ. ಶ್ರೀನಾಥ ಯಾರು? ವಿಷ್ಣು. ಜಾನಕೀನಾಥ ಯಾರು? ರಾಮ. ಪರಮಾತ್ಮ ದೃಷ್ಟಿಯಿಂದ ಇವರಿಬ್ಬರೂ ಅಭೇದ ಎಂದು ನನಗೆ ಗೊತ್ತಿದೆ. ಆದರೆ ತಥಾಪಿ ಮಮ ಸರ್ವಸ್ವಂ ರಾಮಂ ಕಮಲಲೋಚನಂ. ಆದರೆ ಕಮಲಲೋಚನನಾದ ಶ್ರೀರಾಮನೇ ನನಗೆ ಸರ್ವಸ್ವ. ಇದನ್ನು ನಾವು ಇಷ್ಟನಿಷ್ಠೆ ಎಂದು ಹೇಳುತ್ತೇವೆ. ಸಂತ ಗೋಸ್ವಾಮಿ ತುಳಸಿದಾಸರು ಇದನ್ನು ಹೇಳುತ್ತಾರೆ. ನಾವು ಎಲ್ಲರ ಜೊತೆ ಕೈ ಮುಗಿಯೋಣ, ಎಲ್ಲರ ಜೊತೆ ಜೈ ಹೇಳೋಣ, ಎಲ್ಲರ ಬಗ್ಗೆ ಗೌರವ ಬುದ್ಧಿಯನ್ನು ತಾಳೋಣ. ಆದರೆ ನಮ್ಮ ಹೃದಯದಾಳದಲ್ಲಿ ಒಬ್ಬರಿಗೆ ಸ್ಥಳ, ಅವನೊಬ್ಬನೇ ಅಲ್ಲಿ ನೆಲೆಸಿರುತ್ತಾನೆ. ಇದನ್ನು ನಾವು ಇಷ್ಟನಿಷ್ಠೆ ಎಂದು ಕರೆಯುತ್ತೇವೆ. ಭಕ್ತಿ ಸಾಧನೆಯಲ್ಲಿ ಇಷ್ಟನಿಷ್ಠೆಗೆ ಒಂದು ವಿಶೇಷ ಸ್ಥಾನ ಇದೆ. ನಮ್ಮ ಮನೋಭೂಮಿಯಲ್ಲಿ ಬಿತ್ತನೆಯಾದಂತಹ ಭಕ್ತಿ ಎನ್ನುವ ಕಿರಿದಾದ ಬೀಜ, ಅದು ಅತ್ಯಂತ ಮೃದುವಾದ ಮೊಳಕೆಯನ್ನು ಒಡೆದು ಗಟ್ಟಿ ನೆಲವನ್ನು ಭೇದಿಸಿ ಮನೋಭೂಮಿಯ ಆಳಕ್ಕೆ ಹೋಗುತ್ತಾ, ಈ ಕಡೆ ಬೇರುಗಳು ಆಳವಾಗಿ ಇಳಿದಷ್ಟು ಮೇಲ್ಗಡೆ ವೃಕ್ಷ ಶಾಖೆ ಪ್ರಶಾಖೆಗಳಾಗಿ ಚಿಗುರೊಡೆಯುತ್ತಾ ಕಾಂಡವಾಗಿ ಬೆಳೆದು ನಾಳೆ ಆ ಸಸಿ ವಿಶಾಲ ವೃಕ್ಷವಾಗಿ ಇಡೀ ಪ್ರದೇಶದಲ್ಲಿ ವ್ಯಾಪಿಸಬೇಕಾದರೆ ನಮ್ಮ ಇಷ್ಟನಿಷ್ಠೆ ಎಂಬ ಬೇರುಗಳು ಅತ್ಯಂತ ಆಳವಾಗಿರಬೇಕು, ದೃಢವಾಗಿರಬೇಕು. ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಧರ್ಮ ಸಮನ್ವಯ ದೃಷ್ಟಿ ಎಂಬ ಶಾಖೆ ಪ್ರಶಾಖೆಗಳು ಇಡೀ ಪರಿಸರದಲ್ಲಿ ವ್ಯಾಪಿಸಿಕೊಳ್ಳುವಂತಾಗಬೇಕು. ಸ್ವಾಮೀಜಿ ಎಷ್ಟು ಸುಂದರವಾದ ಹೋಲಿಕೆಯನ್ನು ಕೊಟ್ಟು ಈ ಮೂಲಕ ನಮ್ಮ ವ್ಯಕ್ತಿತ್ವದಲ್ಲಿ ಸಮನ್ವಯ ದೃಷ್ಟಿಯೂ ಅವಶ್ಯಕ, ಇಷ್ಟನಿಷ್ಠೆಯೂ ಅವಶ್ಯಕ. ಡೆಪ್ತ್ ಆಫ್ ಕ್ಯಾರೆಕ್ಟರ್ ಪ್ಲಸ್ ಬ್ರೆಡ್ತ್ ಆಫ್ ಕ್ಯಾರೆಕ್ಟರ್. ಆಗಸದ ವೈಶಾಲ್ಯದೊಂದಿಗೆ ಸಾಗರದ ಆಳ. ಆ ವೈಶಾಲ್ಯ ಬರುವುದು ಧರ್ಮ ಸಮನ್ವಯ ದೃಷ್ಟಿ, ಟಾಲರೇಷನ್. ಅದರಿಂದ ಆ ಆಳ ಬರುವುದು ಇಷ್ಟನಿಷ್ಠೆಯಿಂದ, ಸಿಂಗಲ್ನೆಸ್ ಆಫ್ ಡಿವೋಷನ್, ಸಿಂಗಲ್ನೆಸ್ ಆಫ್ ಡೆಡಿಕೇಶನ್ ಇಂದ. ಈ ಎರಡನ್ನೂ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಸಮವಾಗಿ ರೂಢಿಸಿಕೊಳ್ಳುವಂತಾಗಬೇಕು. ಇದು ಭಕ್ತಿಯೋಗ ನಮಗೆ ನೀಡುವ ಮಾರ್ಗದರ್ಶನ. ಏನು ಅದ್ಭುತವಾಗಿದೆ! ಎಷ್ಟು ಭವ್ಯವಾದ ಚಿಂತನ. ನಮಸ್ಕಾರ.